ಜವದೊಳಿಸಿದೈ ಮೆರವಿ ರಣಭುವಿಯ ಪರಿಯ ವಿಜಯ ವಿಜಯ ಜವದೊಳಿಸಿದೈ ಮೆರವಿ ರಣಭುವಿಯ ಪರಿಯ ವಿಜಯ. ಮಹಾಭೀಕರ ಜಯಧ್ವನಿವರ ಸಹಸ್ರ ಕೃಪಾಣು ಭಯಂಕರ ಮಹಾಭೀಕರ ಜಯಧ್ವನಿವರ ಸಹಸ್ರ ಕೃಪಾಣು ಭಯಂಕರ ಮಹಾರಥಿಕ ಬಹುಪದಾಧಿಪರಿವೃತ ಮಹಾರಥಿಕ ಬಹುಪದಾಧಿಪರಿವೃತ ಮೋಹಕಾರಿ ಬಂಡ ಸಮಂತಾಂತ ವಿಜಯ ಜವದೊಳಿಸಿದೈ ಮೆರವಿ ರಣಭುವಿಯ ಪರಿಯ ವಿಜಯ. ಅಯಿತ ನಿವ ಅಯುತ ದುರುಗ ಗಜ ಸಹಿತ ನೆರವ ವಿಭವ ಮುದಿತ ಅಯಿತ ನಿವ ಅಯುತ ದುರುಗ ಗಜ ಸಹಿತ ನೆರವ ವಿಭವ ಮುದಿತ ತುಹಿನ ರೋಜಿಗುಣ ಮಹಾಬ್ದಿ ನಿಖಿಲ ತುಹಿನ ರೋಜಿಗುಣ ಮಹಾಬ್ದಿ ನಿಖಿಲ ಉಪಬರಿತ ಗುರು ವಿಷಯ ಪರಿಕಲಿತ ಉಪಬರಿತ ಗುರು ವಿಷಯ ಪರಿಕಲಿತ ರೂಪಂ ಹರಿತ ಗುರು ವಿಷಯ ಪರಿಕಲಿತ ವಿಜಯ ಜವದೊಳಿಸಿದೈ ಮೆರವಿ ರಣಭುವಿಯ ಪರಿಯ ವಿಜಯ ರಣಭುವಿಯ ಪರಿಯ ವಿಜಯ ರಣಭುವಿಯ ಪರಿಯ ವಿಜಯ. ವಾಸುದೇವ, ಅರ್ಜುನ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರರನ್ನೊಂದು ಸಾರಿ ನೋಡುವೆನು. ದುರ್ಯೋಧನನ ಹಿತಕಾಂಕ್ಷಿಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಯೋಧರನ್ನು ನನಗೆ ತೋರಿಸು ವಾಸುದೇವ. ನಿನ್ನ ಇಚ್ಛೆ ಅರ್ಜುನ. ನೋಡು, ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮೀಲಿತವಾದ ಸಾಗರದಂತೆ ಕಾಣುತ್ತಿರುವುದು. ಕೌರವನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಶೌಬಲ ರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಶ್ವ ರಥಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿಯೇ ದುರ್ಯೋಧನನ ಮಕ್ಕಳೂ ಸಹ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಪರಮಾತ್ಮ, ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮನು. ನೇರಗೂದಲಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದನ್ನು ನೋಡು. ಆತನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿಯು. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸು ಅರ್ಜುನ. ಆಜ್ಞೆ ಮಾಧವ. ಭೀಷ್ಮನ್ ಕುರುಪಿತಾಮಹ, ನಿನಗೆ ವಂದಿಸುವನು. ಈ ಅರ್ಜುನ ಪ್ರಣಾಮಗಳನ್ನು ಸ್ವೀಕರಿಸಿ. ವಾಸುದೇವ, ಅರ್ಜುನ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲನಾದರೆ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಏಕೆ ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಸಮರಧಿ ಸೆಣೆಸಾಡೆನ್ನ ಕೃಷ್ಣ, ಸಮರಧಿ ಸೆಣೆಸಾಡೆನ್ನ ಕೃಷ್ಣ, ಸಮರಧಿ ಸೆಣೆಸಾಡೆನ್ನ. ಜರುತ್ತಿದೆ ಗಾಂಡೀವ, ಜರುತ್ತಿದೆ ಕೈ ಕಾಲು, ಜರುತ್ತಿದೆ ಗಾಂಡೀವ, ಜರುತ್ತಿದೆ ಕೈ ಕಾಲು.
ಭೋಗವ ಬಯಸಿ ಮಾತಗಿ ನಾನಾದೆ ಅಲ್ಪ ಭೋಗವ ಬಯಸಿ ಮಾತಗಿ ನಾನಾದೆ ಸಮರದಿ ಸಣೆ ಸಾಡೆನ ಕೃಷ್ಣ ಸಮರದಿ ಸಣೆ ಸಾಡೆನ ಕೃಷ್ಣ ಸಮರದಿ ಸಣೆ ಸಾಡೆನ ಗುರು ಬಾಂಧವರ ವಿರಜೆ ದಿಸನ ಪರಮಾತ್ಮ ಗುರು ಬಾಂಧವರ ವಿರಜೆ ದಿಸನ ಗುರು ಬಾಂಧವರ ವಿರಜೆ ದಿಸನ ಗುರು ಬಾಂಧವರ ವಿರಜೆ ದಿಸನ ಮತಿಹೀನ ನಾನಾದೆ ಪದವ ತೋರಿಸೋ ಮುನ್ನ ಮತಿಹೀನ ನಾನಾದೆ ಪದವ ತೋರಿಸೋ ಮುನ್ನ ಸಮರದಿ ಸನೆ ಸಾಗೆನ ಕೃಷ್ಣ ಸಮರದಿ ಸನೆ ಸಾಡೆನ ಕೃಷ್ಣ ಸಮರದಿ ಸನೆ ಸಾಡೆನ ಸನೆ ಸಾಡೆನ ಸನೆ ಸಾಡೆನ ಏನು ಹೇಳಲಿ ಕೃಷ್ಣ ಅಂಗ ಪ್ರತ್ಯಂಗಗಳಲ್ಲಿಯೂ ದಾರುಣ ಜ್ವಾಲೆ ಬೇಸಿಗೆಯ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು ನಾಲಿಗೆಯು ಒಡಗುತ್ತಿರುವುದು ಹಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ ಕೃಷ್ಣ ನಾನು ನೋಡುತ್ತಿರುವುದೇನನ್ನ ಇವರೆಲ್ಲರೂ ನನ್ನ ಬಂಧು ಬಾಂಧವರು ಗುರು ಹಿರಿಯರು ಜ್ಞಾತಿಗಳು ಮಿತ್ರರು ಇವರಲ್ಲೆಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತ ಹರಿಯುತ್ತಿರುವುದು ಬಲ್ಲೆಯ ಕೇವಲ ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ವಧಿಸಲು ನನ್ನಿಂದ ಆಗದು 3 ಲೋಕದ ಸಾರ್ವಭೌಮದ ಪದವಿಯ ಸಲುವಾಗಿ ನಾನು ಈ ಜ್ಞಾತಿ ವಧೆಗೆ ಗುರು ಹಿಂಸೆಗೆ ಕೈ ಹಾಕಲಾರೆನು ರಥವನ್ನು ತಿರುಗಿಸು ಮಿತ್ರ ನನಗೆ ಈ ಶುದ್ಧವೂ ಬೇಡ ಕಶ್ಮಲಮಿದಂ ಕುತಶ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಕಷ್ಟಮಸ್ವರ್ಗ್ಯ ಮಪಕೀರ್ತಿಕರಮರ್ಜುನ ಅರ್ಜುನ ಅರ್ಜುನ ಇದೇನಿದು ಈ ವಿಷಮಾವಸರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿದೆ ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯ ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ ಆದರ್ಶ ನರನೆಂದು ಹೆಸರಾಗಿ ಹೇಡಿ ಎಂಬ ನಿಂದೆಯನ್ನು ನೀನು ಸಹಿಸಲಾರೆ ಅರ್ಜುನ ಪರಮಾತ್ಮ ನಿನ್ನೆ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ ವಾಸುದೇವ ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು ಆಚಾರ್ಯ ದ್ರೋಣನು ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು ಪೂಜಾರ್ಹರಾದ ಮೇಲೆ ಬಾಣವನ್ನು ತೊಡುವುದೇ ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತಲೂ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವು ಬಂಧು ಬಾಂಧವರ ರಕ್ತದಿಂದ ತೊಯ್ದು ರಾಜ್ಯಭೋಗವನ್ನು ಅನುಭವಿಸುವ ಇಚ್ಛೆ ನನಗಿಲ್ಲ ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲು ನನ್ನಿಂದ ಆಗದು ಸ್ವಜನೋದಯು ನನಗೆ ಸಮ್ಮತವಿಲ್ಲ ಕೃಷ್ಣ ಯಾರನ್ನು ಯಾರು ವಧಿಸುವುದು ಅರ್ಜುನ ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸಿಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು ಮರಣವು ದೇಹದ ನಾಶ ಅವಿನಾಶಿಯಾದ ಆತ್ಮನ ಅವಸಾನವಲ್ಲ
ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯವಾಗಿ ಆಗಬೇಕಾದದಕ್ಕೆ ಮೂಢನಂತೆ ಚಿಂತಿಸಿ ಫಲವಿಲ್ಲ. ಅರ್ಜುನ, ಪರಮಾತ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ಆ ನಿನ್ನ ಧರ್ಮವನ್ನು ನೀನು ಪಾಲನ ಮಾಡು. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಾಹ ಸೈತ್ಯಾಕ್ಯದಿಂದ ಸರ್ವಾಂಗಗಳು ನಿಶ್ಚೇಷ್ಟಿತವಾಗಿರುವುದು. ಆದರೂ ನಾನು ಏಡಿಯಲ್ಲ, ಆದರೂ ಪಾಪ ಭೀತಿಯಿಂದ ನಾನು ಯುದ್ಧ ವಿಮುಖನಾಗಿರುವನು. ಹೇಳು ವಾಸುದೇವ, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವೂ ಇಲ್ಲವೇ? ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮಾವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ನೀನೀ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಭಾಜನನೆನಿಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರಹು. ಶತ್ರುಗಳು ಹೇಡಿ ಎಂದು ಹಳಿಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಅಕರ್ಮಣ್ಯನಾದ ಮಾನವನು ಜೀವಂತ ಸವದಂತೆ ಸರ್ವರ ನಿಂದೆಗೂ ಪಾತ್ರನೂ ಸರ್ವರಿಂದ ವರ್ಜಿತನೂ ಹೌದು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಪರಮಾತ್ಮ, ಅರ್ಜುನ, ಈ ನಿನ್ನ ನುಡಿಗಳಿಂದ ಧರ್ಮ ನಾಶವು ಧರ್ಮ ರಕ್ಷಣೆಯು ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸುವ ವಾಸುದೇವ. ಅಸ್ಥಿರಂ ಅಸ್ಥಿರಂ ಕರ್ತವ್ಯಂ ಮಾನವ ಧರ್ಮ ಧರ್ಮ ರಕ್ಷಕ ನಾನಿರೇ, ಧರ್ಮ ರಕ್ಷಕನ ಕಳವಳ ಪಡುವೆ ಮರುಳೇ. ಕರ್ಮವು ಮಾನವ ಜೀವನದ ರಾಜನ. ನೀನೀಗ ಕರ್ಮನಾಗು. ಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸಿ. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅರ್ಜುನ, ಪರಮಾತ್ಮ, ಈ ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನೂ ಪಡೆಯು. ಪರಮಾತ್ಮ, ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿ, ಇಹಲೋಕದಲ್ಲಿ ನಿನ್ನ ಕರ್ಮವೇನು? ಅರ್ಜುನ, ಇಹಲೋಕದಲ್ಲಿ ನಾವಿಬ್ಬರು ಅನೇಕ ಸಾರಿ ಜನ್ಮಿಸಿರುವೆವು, ಮುಂದೆಯೂ ಜನಿಸುವೆವು. ನನಗೆ ಅವುಗಳ ನೆನಪಿರುವುದು, ನಿನಗಿಲ್ಲ. ನಾನು ಜನ್ಮಜರಾಹಿತನು, ಅವ್ಯಯಾತ್ಮನು, ಪಂಚಭೂತಗಳಿಗೆ ಒಡೆಗೆ. ಯಾವಾಗ ಧರ್ಮದ ಪತನವೂ ಅಧರ್ಮದ ಉದ್ಧಾರವೂ ಆಗುವುದೋ ಆಗ ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆ. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತರಣದ ಉದ್ದೇಶಗಳು. ಅರ್ಜುನ, ಪರಮಾತ್ಮ, ಅರ್ಜುನ, ನಿನ್ನ ಅವತಾರದ ಗುರುತುಗಳನ್ನು ತಿಳಿಯುವ ಬಗೆಯಗೆ ಉತ್ತರವನ್ನು ಕರುಣಿಸು ಮಹಾಮಹಿಮ. ಅರ್ಜುನ, ನಾನು ಮಾಯಾರೂಪಿ, ಧರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನೇ ಧಾರುಣ ಮಾಡಿರುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು, ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸಿರುವೆನು. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭವ ಪ್ರಳಯಗಳಿಗೆ, ಉದಯ ವಿನಾಶಕ್ಕೆ ನಾನೇ ಕಾರಣ. ಸರ್ವಶ್ರೇಷ್ಠವು
ಸರ್ವಾಂತರ್ಯಾಮಿಯೂ ಆದ ಪರಾವಸ್ತು ನಾನು. ದಾರದಲ್ಲಿ ಮಣಿಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ಪರಮಾತ್ಮ, ನಾನು ನೀರಿನಲ್ಲಿ ರಸಾತ್ಮಕ, ಚಂದ್ರ ಸೂರ್ಯರ ಕಾಂತಿಯು ನನ್ನದು, ವೇದಗಳಲ್ಲಿನ ಓಂಕಾರವು ನಾನು, ಮನುಷ್ಯರಲ್ಲಿನ ಪೌರುಷವು ನನ್ನದು, ಸಮಸ್ತ ಭೂತಗಳ ಆದಿಕಾರಣನು ನಾನು. ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವೂ ಆಗಿರುವುದು. ಅರ್ಜುನ, ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುವುದು. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹರಿಯಿತು. ಹೇ ಹೇಗೇಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿಗೆ ಆಪೋಷಣ ಮಾಡಿ ಉದರದಲ್ಲಿ ಧರಿಸಿಕೊಳ್ಳುವೆನು. ಆದರೆ ನೀನು ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಗಳಿಸುವೆ. ಎಂತಹ ಭಯಾನಕವಾದ ರೂಪವಿದು! ಶರಣರ ಪೊರೆಯೋ ಜೀವನ ನಿಧಿಯೇ, ಶರಣರ ಪೊರೆಯೋ ಜೀವನ ನಿಧಿಯೇ, ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ. ನಂದಿಯ ಕರುಣಿಸು ನೀ ರಾಧಾರಮಣ, ಮುದೆಯ ಕರುಣಿಸು ನೀ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ಬೇಡುವೆ ಚರಣದಿ ನಿನ್ನನು, ಜೋಡಿಸಿ ಕರಗಳ ಬೇಡುವೆ ಚರಣದಿ, ಮಾಡು ಕೃಪೆಯನ್ನು. ಮಾಡು ಕೃಪೆಯನು ಮಾಮರನು, ಮಾಡು ಕೃಪೆಯನು. ಮಾಡು ಕೃಪೆಯನು ಪಾಮರನು, ಮಾಡು ಕೃಪೆಯನು. ಭೀಕರ ರೂಪ ಬೇಗೆಯ ಸಹಿಸೆ, ಭೀಕರ ರೂಪದ ಬೇಗೆಯ ಸಹಿಸೆ. ಶರಣರ ಪೊರೆಯೋ ಜೀವನ ನಿಧಿಯೇ, ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸು ನೀ ರಾಧಾರಮಣ, ಮುಕ್ತಿಯ ಕರುಣಿಸು ನೀ, ಕರುಣಿಸು ನೀ, ಕರುಣಿಸು ನೀ. ಎಂತಹ ಭಯಾನಕವಾದ ರೂಪವಿದು! ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರೆನ ಪ್ರಭು. ಕೈ ಕಾಲುಗಳು ಕಂಪಿಸುತ್ತಿರುವುದು, ವಾಕ್ ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಹೇ ಭಕ್ತ ಪರಾಧೀನ, ಭಕ್ತರ ಹೃದಯದ ಆನಂದದ ತರಂಗಳನ್ನೆಬ್ಬಿಸುವ ನಿನ್ನ ಸುಧಾ ಮಧುರವಾದ ಮಂದ ಹಾಸವನ್ನು ತೋರಿಸು. ಗೋಪಿಕಾವಲ್ಲಭ, ಲಲನ ಚಿತ್ತರಂಜಕವಾದ ನಿನ್ನ ಗಂಭೀರ ಸುಹಾಸ ವದನವೆಲ್ಲಿ? ಭಯವನ್ನು ಬಿಡು ನನ್ನ ಪ್ರಾಣಸಕ, ಗದಾಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು. ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ನೋಡಿಕೊಂಡು
ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರುಣಾಧಾರನಾಗಿ ನಿಂತಿರುವೆನು. ಯಥಾ ಯಥಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದತದಾನಂ ಸೃಜಮೃಜಹಮ್ಯಹಂ ಪವಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾಯ ಸಂಭವಾಮಿ ಯುಗೆ ಯುಗೆ ಸಂಭವಾಮಿ ಯುಗೆ ಯುಗೆ ಪ್ರಾಣೇಶ್ವರಿ, ನನ್ನ ಹೃದಯಾದಿ ದೇವನ ದರ್ಶನಕ್ಕಾಗಿ ಈ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೇನು. ಈ ದಿನ ಅದು ಲಭಿಸಿತು ಸ್ವಾಮಿ. ಪ್ರಾಣೇಶ್ವರಿ, ನಿನ್ನ ದೇವರ ಹೆಸರಿನ ಹೊಂದಿದೆ, ಆದರೆ ಅವನ ಸನ್ನಿಧಿ ಅರ್ಪಿಸಲು ಏನನ್ನ ಸಿದ್ಧಪಡಿಸಿರುವೆ? ದೇವ, ನನ್ನ ಸರ್ವಸ್ವೇ ನಿಮ್ಮದಾಗಿರುವಾಗ ಇನ್ನು ನನ್ನದಾಗಿ ನುಡಿದಿದೆ. ಪ್ರಾಣೇಶ್ವರಿ, ನಾನು ಅದನ್ನು ಮೊದಲೇ ಬಲ್ಲೆನು. ನಾನು ಕೇಳಿದ್ದು ನಿನ್ನ ಹೃದಯದ ಪ್ರೇಮ. ಅದು ಮೊದಲಿನಿಂದಲೂ ನಿಮ್ಮದೇ ಆಗಿರುವಾಗ ಕೊಡುವ ಅಗತ್ಯವಿದೆಯೇ ಸ್ವಾಮಿ? ಪ್ರಾಣೇಶ್ವರಿ, ಉತ್ತರ ಎಂತ ಸೌಂದರ್ಯ ನುಡಿಯಂತ ಚಾತುರ್ಯ ನಡೆಯಂತ ಗಾಂಭೀರ್ಯ ಎಂತ ಸೌಂದರ್ಯ Bye.
ಉತ್ತರ, ಪ್ರತಿದಿನವೂ ಪ್ರತಿಕ್ಷಣವೂ ನಿನ್ನ ಪ್ರೇಮವನ್ನ ಹೊಸ ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ. ಉತ್ತರ, ಅಲ್ಲಿ ನೋಡು, ವಸಂತದ ಬಳಿಯು ದಿನೇ ದಿನೇ ಹೊಸ ಹೊಸದಾದ ಹೂಗಳಿಂದ ಈ ಪ್ರಕೃತಿಯನ್ನು ನಸುತ್ತಿರುವುದು. ಉತ್ತರ, ಅಲ್ಲಿ ನೋಡು ಸರ್ವಸಾಕ್ಷಿಯಾದ ಸೂರ್ಯದೇವನು ಹೊಸ ಹೊಸ ಕಾಂತಿಯಿಂದ ಈ ಜಗತ್ತನ್ನೇ ಬೆಳೆಯುತ್ತಿರುವುದು. ವಿರಹದಿಂದ ಸಮ್ಮಿಲನ, ಸಮ್ಮಿಲನ ಪುನಃ ವಿರಹ, ವಿರಹ ಮತ್ತು ಸಮ್ಮಿಲನಗಳ ಉಭಯ ಆಕರ್ಷಣ ವಿಕರ್ಷಣೆ ಪ್ರೇಮದ ಸಜ್ಜೀವನ. ಉತ್ತರ, ನಿನ್ನೆ ದಿನ ನಾವು ವಿರಹದ ತ್ರಿಸೋಕದಿಂದ ಬಳಕ್ತೆವು, ಆದರೆ ಈ ದಿನ ಪುನಃ ಸಮ್ಮಿಳಾದೆವು. ಉತ್ತರ, ಈ ವಾಹನದ ಸುಪ್ರಭಾತದಲ್ಲಿ ಮತ್ತೊಮ್ಮೆ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕು ಅಂತ ನನ್ನ ಬಯಕೆ. ಉತ್ತರ, ಪ್ರಾಣೇಶ್ವರಿ, ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತಳಾದವಳು ನಾನು ನಿರಾಕರಿಸುವನೆ. ಪ್ರೇಮದ ವಿಚಾರದಲ್ಲಿ ನೀವು ಪಂಡಿತರಲ್ಲವೇ ಸ್ವಾಮಿ? ಬನ್ನಿ, ಈ ಪೀಠದಲ್ಲಿ ಕುಳಿತು ನನ್ನ ಪ್ರೇಮಾರಾಧನೆಯನ್ನು ಸ್ವೀಕರಿಸಿ ಸ್ವಾಮಿ. ಉತ್ತರ, ಪ್ರಿಯ, ಪ್ರಾಣೇಶ್ವರಿ, ಬೇಡ ಮನದ ವಿರಜದ ನನ್ನ ನಿನಗಾಗಿ ಕಾದಿರ ಜೀವ. ಪ್ರಾಣೇಶ್ವರಿ, ಅಲ್ಲಿ ನೋಡಿ ಸ್ವಾಮಿ, ಎಲ್ಲಿ ಪ್ರಿಯ? ಕಾಣುತ್ತಿಲ್ಲವೇ? ಕಾಣುತ್ತಿಲ್ಲ ಪ್ರಿಯ. ಅಲ್ಲಿ ಆ ಮೋಡಗಾಲಲ್ಲಿ ತೇಲಾಡುತ್ತಾ ನಿನಗಾಗಿ ನಾ ಬಂದೆನು ನಿನ್ನುತ್ತಾ. ನಿನ್ನ ದೇಶದ ನನಗೆ ಹೇಳಲು, ಪ್ರಿಯ, ಪ್ರಾಣೇಶ್ವರಿ, ರಾಜ 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 ಮೂಗುವಂತ ಕೋಪುವಂತೇಕೆ ನನ್ನ ರಾಜ ಸರಸರಿಗೆ ನನ್ನ ರಾಜ ನಿನ್ನಗಾಗಿ ಬಂದೆ ಒಲವೆಂದು ತಂದೆ. ಅದರ ಸ್ವಾಮಿ ನಿನಗಾಗಿ ಬಂದೆ ಮನಸೋತೆನು ಎಲ್ಲಾಸೆಗೆ ಬಿಡುಮೌನ ಭಾರ ಬಯಸಿರುವೆ, ಬಿಡುಮೌನ ಭಾರ ಬಯಸಿರುವೆ, ಮನಸೋತೆನು ಪ್ರಾಣೇಶ್ವರ. ಉತ್ತರ, ಸಂತೋಷವಾಯಿತು. ಸಂತೋಷ ಪ್ರಿಯ. ಉತ್ತರ, ದೇವರು ನಿನ್ನ ಪಾಸುವ ಸ್ಥಾನವನ್ನು ಕೊಟ್ಟಿರುವ. ಉತ್ತರ, ಆದ್ದರಿಂದ ನಿನ್ನ ಸನ್ಮಾನವನ್ನು ನಾನೊಂದು ಬಹುಕಾಲ ತಪಗಳಿಗೆ ನಿನ್ನ ಪಡೆಯಲು. ಹಾಗೆ ಸ್ವಾಮಿ, ನಾನು ನಂಬುವುದಿಲ್ಲ ಪ್ರಿಯ. ಉತ್ತರ, ಪ್ರಾಣೇಶ್ವರ, ನನ್ನವಳು ನೀನಾಗಲು. ಬಹುಕಾಲ ತಪಗೈದೆ ನಿನ್ನ ಪಡೆಯಲು, ನನ್ನವಳು ನೀನಾಗಲು, ನಿನ್ನವನು ನಾನಾಗಲು. ಓ ಪ್ರಿಯತಮೇ, ಬಾ ಪ್ರಿಯತಮೇ, ಪ್ರಿಯತಮ,
ಇರುಳಾಯ್ತು ನಮ್ಮ ಬದುಕಿನಲ್ಲೇ ಕುಣಿವ ಕಾಲ್ಗೆಜ್ಜೆ ಮರೆವು ಮರ್ಗದಲ್ಲಿ ನಮ್ಮ ಬಾಳಿನಲ್ಲೇ ಹಗಲು ಇರುಳಾಯ್ತು ಇಗಲು ಅರುಳಾಯ್ತು ನಮ್ಮ ಬದುಕಿನಲ್ಲೇ ಪ್ರಿಯತಮೇ ಓ ಪ್ರಿಯತಮೇ ನೀ ನನ್ನ ಬಾಳಿನ ನೀನೆಯೋ, ನೀ ನನ್ನ ಪ್ರೇಮದ ರೂಪವೋ. ಉತ್ತರ ಬಹುಕಾಲ ತಪಗೈದೆ ನಿನ್ನ ಪಡೆಯಲು ನನ್ನವಳು ನೀನಾಗಲು ನಿನ್ನವಳು ನಾನಾಗಲು ಉತ್ತರ ಕುಡುವ ಕಾಲ್ಗೆಜ್ಜೆ ಕರೆಯೋ ಮರ್ಗ ಬೇಗ ಮಾರೆಯಲ್ಲಿ ಮೊದಲಿಗೆ ಚರ್ಚೆ ಮತ್ತೆ ಬದುಕಿನಲ್ಲೇ ಪ್ರೇಮ ಸತಿಯನ್ನು ಮನಸಾರೆ ಮೆಚ್ಚಿ ಬಂದ ಹೃದಯದಲ್ಲೇ ಬೇಗ ಮಾರೆಯಲ್ಲಿ ಮೊದಲಿಗೆ ಚರ್ಚೆ ಮತ್ತೆ ಬದುಕಿನಲ್ಲೇ ಪ್ರೇಮ ಸತಿಯನ್ನು ಮನಸಾರೆ ಮೆಚ್ಚಿ ಬಂದ ಹೃದಯದಲ್ಲೇ ಪ್ರಿಯತಮೇ ಓ ಪ್ರಿಯತಮೇ ಓ ಪ್ರಿಯತಮೇ ಓ ಪ್ರಿಯತಮೇ ನೀ ನನ್ನ ಬಾಳಿನ ಜೀವವೋ, ನೀ ನನ್ನ ಪ್ರೇಮದ ರೂಪವೋ. ನೀ ನನ್ನ ಬಾಳಿನ ಜೀವವೋ, ನೀ ನನ್ನ ಪ್ರೇಮದ ಕಾರ್ಯವೋ. ಬಹುಕಾಲ ತಪಗೈದೆ ನಿನ್ನ ಪಡೆಯಲು ನನ್ನವಳು ನೀನಾಗಲು ನಿನ್ನವಳು ನಾನಾಗಲು. ಪ್ರಾಣೇಶ್ವರ, ಉತ್ತರ ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ಇದನ್ನೊಂದೇ ಒಂದು ಸಾರಿಯದೇ ಸರಿ ಸ್ವಾಮಿ. ಏಕೆ ಸ್ವಾಮಿ ಬರುತ್ತಿಲ್ಲವಲ್ಲ? ಉತ್ತರ ಉತ್ತರ ಸ್ವಾಮಿ ಇಲ್ಲಿ ಕೊಡು. ಉತ್ತರ ದೇವ, ಕೋಮಲಾದ ಸ್ಥಳಿಂದ ಯೋಗ್ಯವಾದ ಕಾರ್ಯ ಇದಲ್ಲ. ನನ್ನ ಅನ್ನಂಗ ರಾಜಲಕ್ಷ್ಮಿ ನಿನ್ನ ಸಖಿಯರು ತಂದಿದ ಹೂಗಳಿಂದ ಎದುರಿಸು. ರೂಪುಗೊಂಡ ಸಂಚಲ ಕಟಾಕ್ಷ ಬಾಣಗಳನ್ನು ನನ್ನ ಮನ್ಮಥ ಸನ್ನಿ ನಿನ್ನ ಹೃದಯ ನನಗೆ ಆಸರೆಯನ್ನು ಕೊಡು. ಅಬ್ಬಬ್ಬಬ್ಬ, ಅದೆಷ್ಟೊಂದು ಪ್ರೇಮದ ಮಾತುಗಳು ಸ್ವಾಮಿ. ಉತ್ತರ ಯಾ, ಉತ್ತರ ಸಾಕಿ ವಿನೋದ ಸರೋಜಾನನ, ನಾವಲ್ಲಿ ನಿಮ್ಮ ಪ್ರೇಮಾಂಜನ, ಪ್ರೇಮಾಂಜನ, ಪ್ರೇಮಾಂಜನ. ಸಾಕಿ ವಿನೋದ ಸರೋಜಾನನ, ನಾವಲ್ಲಿ ನಿಮ್ಮ ಪ್ರೇಮಾಂಜನ, ಪ್ರೇಮಾಂಜನ. ಏಕಾಂಗಿಯಾಗಿ ಕಾಂತೆಯ ನೀನೆ ಏಕಾಂಗಿಯಾಗಿ ಕಾಂತೆಯ ನೀನೆ ಸಾಗೆ ವಿನೋದ ಸರೋಜಾನನ, ನಾವಲ್ಲಿ ನೀರಾಜ ನೇತ್ರರದ ಕೋಪವೇ. ಉತ್ತರ ನೀರಾಜ ನೇತ್ರರದ ಕೋಪವೇ. ಆನಂದವ ಬೇರೆ ನಾ ಬೇಡುವೆ, ನಾ ಬೇಡುವೆ, ನಾ ಬೇಡುವೆ. ಉತ್ತರ ಕಾರುಣ್ಯ ಸೀಲೆ ಕೋಮಲ ಬಾಲೆ ಸಂಗಮ ಎಂತ ಪೂರ್ವೆ. ಕಾರುಣ್ಯ ಸೀಲೆ ಕೋಮಲ ಬಾಲೆ ಸಂಗಮ ಎಂತ ಪೂರ್ವೆ. ನಿರ
ಜನತರೇ ಆನಂದವ ಬೀರೆ ನಾ ಬೇಡುವೆ ನಾ ಬೇಡುವೆ ನಾ ಉತ್ತರ ಇದು ಉಪವಾಸದ ಸಮಯದ ಉತ್ತರ ಗೋವಿದವು ಒದಗಿ ಬಂದಿರುವುದು ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರನ್ನು ತೋರುತ್ತಿರುವುದು ಹೃದಯದ ವಿಧಿಯೇ ಬೇರೆ ಹಾಸಪ್ರಿಯ ಕಾಣಾಮಹಿಮೆ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದಾತನೇ ಬೇರೆ ಇವೆರಡು ಪರಸ್ಪರ ಸಂಬಂಧವಿಲ್ಲದ ಬಿಜನ ಪ್ರಪಂಚಗಳು ಉತ್ತರ ಹಾಗಲ್ಲ ಪ್ರಿಯ ನಿಜವನ್ನು ನಾನು ಹೇಳುವೆನು ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವುದು ಇದುವರೆಗೂ ಹಾಸ್ಯಮಿಯಾದ ಗಾನಶಿಲೆಯಾದ ಒಬ್ಬ ಉತ್ತರ ನೋಡಿದೆ ಈಗ ವೀರಸತಿಯಾದ ವೀರಾಂಗನೆಯಾದ ಮತ್ತೊಬ್ಬ ಉತ್ತರ ನೋಡು ಪ್ರಿಯ ಉತ್ತರ ಉತ್ತರ
ಸ್ವರದ ದಣಿದವಳೆ ಕಾಮನ ಬಿಲ್ಲನು ತಂದವಳೆ ಸಪ್ತ ಸ್ವರದ ದಣಿದವಳೆ ಕಾಮನ ಬಿಲ್ಲನು ತಂದವಳೆ ಈ ನನಗೆ ಸತಿ ಆಗವಳೆ ಕಾಮದ ಸುಖವನ್ನು ತಂದವಳೆ ನೀ ನನಗೆ ಸತಿ ಆಗವಳೆ ಕಾಮದ ಸುಖವನ್ನು ತಂದವಳೆ ಬಾಬಾರೇ 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 ಬಾರೇ ನನ್ನ ರಸೆ ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆ ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿ ಗಮ 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 ಗಮಗಳೇ ಕಣ್ಣೇ ನಿಮ್ಮಲ್ಲಿ ನಗುವಳಗೆ ಗಮ ಗಮ ಗಮಿಸುವ ಗಣಗಳೇ ನಲ್ಲೇ ನಿಮ್ಮಲ್ಲಿ ನಗುವಳಗೆ ಕಾದಿನ ಸ್ಥಿತಿಗಳ ಪ್ರಾಸನಲ್ಲೇ ನಲ್ಲೇ ನಿನ್ನೆ ಮಾತೊಳಗೆ ಕಾಲಿಗಳ ಪ್ರಾಸದಲ್ಲೇ ನಲ್ಲೇ ನಿನ್ನೆ ಮಾತೊಳಗೆ ಬಾಬಾರೇ 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 ಬಾರೇ ನನ್ನವಳೆ ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಗೆ ಕಣ್ಮಣಿಯೇ ಓ ಕಣ್ಮಣಿಯೇ ಓಲೋ ಉತ್ತರ ಅನುಜ್ಞಾನ ಕೊಡು. ನಾನೊಂದು ವೇಳೆ ಮಹಾಭಾರತ ಯುದ್ಧದಲ್ಲಿ ಪ್ರಾಣತ್ಯಾಗ ಮಾಡಿದರೆ ನೀನೊಂದು ಸ್ವಲ್ಪವೂ ದುಃಖಿಸುವುದಿಲ್ಲ. ಉತ್ತರ ದುಃಖಿಸುವುದಿಲ್ಲ ಸ್ವಾಮಿ. ಮನಸ್ಸಿನ ದುಃಖವನ್ನು ಮುಚ್ಚಿಟ್ಟುಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಕೊಳ್ಳಲಾರದ ಪತ್ನಿಯು ವೀರಾಂಗನೆನಿಸಿಕೊಳ್ಳಬಲ್ಲಳೆ. ಉತ್ತರ ಪ್ರಾಣೇಶ್ವರ. ಉತ್ತರ ಪ್ರಿಯ ಗಾನ ಕೋಗಿಲೆ ನಿನಗೆ ಏನ ನೀಡಲೇ. ಅದೇನು ನೀಡಿದೆ ಉತ್ತರ ಸ್ವಾಮಿ? ಪ್ರಿಯ ಉತ್ತರ ಗಾನ ಕೋಗಿಲೆ ನಿನಗೆ ಏನ ಹೇಳಲೇ. ಮುದ್ದು ಕೋಗಿಲೆ ನಿನಗೆ ಏನ ನೀಡಲೇ. ರಾಜ ಸಾಮ್ರಾಜ್ಯದ ರಾಣಿಯು ನೀನೇ. ನಾಗ ಸೌಂದರ್ಯ ಎಂಬ ಆಭರಣವೇ ನಲಿಸಿದೆ ಕುಣಿಸಿದೆ ಹಾಡಿನಿಂದಲೇ. ನಲಿಸಿದೆ ಕುಣಿಸಿದೆ ಹಾಡಿನಿಂದಲೇ. ಗಾನ ಕೋಗಿಲೆ ನಿನಗೆ ಏನ ನೀಡಲೇ.
ಸಂಗಮಕ್ಕೆ ಉತ್ತರ ಪ್ರಿಯ ಪ್ರೇಮದ ಸಂಗಮಕ್ಕೆ ಆ ಸತ್ಯ ಸೋಮಾನ ಓ ಲ ಲ ಲ ಲ ಲ. ಗಾನ ಕೋಗಿಲೆ ನಿನಗೆ ಏನ ನೀಡಲೇ ಉತ್ತರ ಸ್ವಾಮಿ ಮಂದಾರವು ಶೃಂಗಾರ ರಾಣಿ ಬಾ ನನ್ನ ಪ್ರೇಮದ ಸುಮರಾಣಿ ನನ್ನಲವೇ ಓಡಿ ಬಾ ನನ್ನಲವೇ ಓಡಿ ಬಾ ಮಂದಾರವು ಬಾ ಶೃಂಗಾರ ರಾಣಿ ಬಾ ನನ್ನ ಪ್ರೇಮದ ಸುಮರಾಣಿ ನನ್ನಲವೇ ಓಡಿ ಬಾ ನನ್ನಲವೇ ಓಡಿ ಬಾ ಮಂದಾರವು ಬಾ ಸುಂದರ ರಾಣಿ ಬಾ ನನ್ನ ಪ್ರೇಮದ ಸುಮರಾಣಿ ನನ್ನಲವೇ ಓಡಿ ಬಾ ನನ್ನಲವೇ ಓಡಿ ಬಾ ನಿನ್ನ ಕಣ್ಣು ಕಮಲಗಳು ಒಂಗುಳು ದೊಂಬಿಗಳು ನಾಸಿಗೆಯೋ ಸಂಸಿಗೆಯೋ ನಿನಗಲವು
ನಿನ್ನಂತರಂಗವ ನಾನೇನ ಬಲ್ಲೆನು ನಿಜ ಹೇಳೆ ಪ್ರೇಯಸಿಯೇ ನನ್ನಲ್ಲವೂ ಬೇಡವೇ ಬಾಯನ್ನ ಪ್ರೇಮದ ಅರಸೆ ತೋಳಿಂದ ನನ್ನನ್ನು ಬಳಸೆ ಬಾಯನ್ನ ಪ್ರೇಮದ ಅರಸೆ ತೋಳಿಂದ ನನ್ನನ್ನು ಬಳಸೆ ಬಾ ಪ್ರೀತಿಸೋ ಆಲಂಗಿಸೋ ಬಾ ಪ್ರೀತಿಸೋ ಆಲಂಗಿಸೋ ಹೃದಯದ ರಾಣಿ ಮಂದಾರವು ಬಾ ಸುಂದರ ರಾಣಿ ಬಾ ನನ್ನ ಪ್ರೇಮದ ಸಮರಾಣಿ ನನ್ನಲ್ಲವೇ ಓಡಿ ಬಾ ನನ್ನಲ್ಲವೇ ಓಡಿ ಬಾ ಉತ್ತರ ಉತ್ತರ ಬಾರೆನ್ನ ಚೆಲುವೆ ಸೇರೆನ್ನ ಬಲವೇ ಈಗ ಬಂದು ನಮದಾಗಿದೆ ಆಡೋಣ ಬಾರೆ ಆಕಾಶ ತಾರೆ ಮೈ ಮನಸ್ಸು ಒಂದಾಗಿದೆ ಬಾರೆನ್ನ ಚೆಲುವೆ ಸೇರೆನ್ನ ಬಲವೇ ಈಗ ಬಂದು ನಮದಾಗಿದೆ ಆಡೋಣ ಬಾರೆ ಆಕಾಶ ತಾರೆ ಮೈ ಮನಸ್ಸು ಒಂದಾಗಿದೆ ನನ್ನ ಮನಸ್ಸು ನಿನ್ನದಾಗಿದೆ ಉತ್ತರ ಬೆರೆಯೋಣ ಬಾರೆ ಮಧುಮಂಜರಿ
ಜಯ ಮಂಗಳದಾಯಕ ಜಯ ಪಾವನ ಗೌರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಮಂಗಳವರ ಗುಣ ಶ್ರೀಲೋಲ ಜಯ ಮಂಗಳವರ ಶುಭ ಶ್ರೀಲೋಲ ಜಯ 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 ಮಂಗಳದಾಯಕ ಹರಿಯೇ ಜಯ ಪಾವನ ಗೌರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಶ್ರೀ ಶ್ರೀ ವಿದ್ಯಾಗಣಪತಿ के शारदांबा की बसवेश्वर स्वामी गृह नाटक मंडली की आंजनेय स्वामी गृह नाटक मंडली की ಏನೇ ಬರಲಿ ಒಂದೇ ಶಾಂತಿ